ಬುರ್ಡೆ ಸಮೀರ್ ಎಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಕಲ್ಲರ್ ಕಾಗೆ ಹಾರಿಸಿದಂತಹ MD ಸಮೀರ್ ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಈ ವ್ಯಕ್ತಿ ಯೂಟ್ಯೂಬರ್ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಇವತ್ತು ಕೂಡ ಈ ಕ್ಷಣದವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಸಮೀರ್ ವಿಚಾರಣೆಗಾಗಿ ಬೆಳ್ತಂಗಡಿ ಪೊಲೀಸರು ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಈತನಿಗೆ 3ನೇ ಬಾರಿ ನೋಟಿಸ್ ಅನ್ನು ಕೊಡಲಾಗಿದೆ. AI ಟೂಲ್ ಅನ್ನು ಬಳಸಿ ಪ್ರಚೋದನೆ ಮಾಡಿರುವಂತಹ ಆರೋಪವನ್ನ ಈ ಸಮೀರ್ ಹೊತ್ಕೊಂಡಿದ್ದಾನೆ. ಬುರ್ಡೆ ಬಿಟ್ಟಿದ್ದ ಧರ್ಮಸ್ಥಳದ ಪ್ರಕರಣದಲ್ಲಿ ಕಲ್ಲರ್ ಕಾಗೆಯನ್ನು ಹಾರಿಸಿದ್ದ ಈ ಸಮೀರ್. ಮತ್ತಷ್ಟು ಡೀಟೇಲ್ಸ್ ಸುಕೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇವತ್ತು 10:30ಕ್ಕೆ MD ಸಮೀರ್ ವಿಚಾರಣೆಗೆ ಹಾಜರಾಗ್ತಾನೆ ಅನ್ನುವಂತಹ ಮಾಹಿತಿ ಇತ್ತು. 11 ಗಂಟೆ ಆದರೂ ಕೂಡ ಆತ ಪೊಲೀಸ್ ಠಾಣೆಯತ್ತ ಸುಳಿದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಾದ್ರೂ ವಿಚಾರಣೆಗೆ ಹಾಜರಾಗ್ತಾನೋ ಇಲ್ವೋ, ಏನ್ ಕತೆ ಅಂತ ಹೇಳಿ? ಖಂಡಿತ ಪ್ರೇಮ್, ಯಾಕಂದರೆ ಸುಮಾರು 11 ಗಂಟೆ ಸುಮಾರಿಗಾದರೂ ಬರಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಹಾಗಾಗಿ ಸಮೀರ್ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಒಳಪಡಬಹುದು, ತನ್ನ ಮಾಹಿತಿಯನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇದ್ದಂಥದ್ದು. ಆದರೆ ಇದುವರೆಗೂ ಕೂಡ ಬಂದಿಲ್ಲ, ಬರಬಹುದು ಅನ್ನುವಂಥ ಲೆಕ್ಕಾಚಾರ. ಯಾಕಂದರೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂಥ ದೂರಿಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ವಿಚಾರಣೆಗೆ ಹಾಜರಾಗಲಿಕ್ಕೆ ತನಗೆ ಜೀವಭಯ ಇದೆ ಅನ್ನುವಂಥ ನೆಪವನ್ನು ಮುಂದೆ ಒಡ್ಡಿದ್ದ ಅನ್ನುವಂಥದ್ದು. ಹಾಗಾಗಿ ಆತನನ್ನು ಬೆಳ್ತಂಗಡಿ ಠಾಣೆಗೆ ಕರೆತಂದು ಇಲ್ಲಿ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದರು. ಪೊಲೀಸರ ಸಂಪರ್ಕ ಸಿಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬರಬಹುದಂತ ಸಮೀರ್ಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಇದುವರೆಗೂ ಕೂಡ, ಯಾಕಂದರೆ ಆತ ಕೊಟ್ಟ ನಿಗದಿತ ಸಮಯಕ್ಕಿಂತ 30 ನಿಮಿಷಕ್ಕೂ ಹೆಚ್ಚು ಅವಧಿ ಆಗಿದೆ, ಇದುವರೆಗೂ ಕೂಡ ಆತ ಬಂದಿಲ್ಲ. ಬರಬಹುದು, ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಅವಧಿಯಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ಬರ್ತಾ ಇದ್ದಂತೆ ಅವನ ವಿರುದ್ಧ ದಾಖಲಾಗಿರುವಂಥ ದೂರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವರಗಳನ್ನು ಒಳಗೊಂಡಂತಹ ವಿಚಾರಣೆಯನ್ನು ಪೊಲೀಸರು ಆರಂಭಿಸಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರೇಮ್, ಸುಕೇಶ್, ಈ ಅಪಪ್ರಚಾರದ ಪ್ರಕರಣದಲ್ಲಿ ಈಗಾಗಲೇ ಈತ ಆಂಟಿಸಿಪೇಟರಿ ಬೇಲನ್ನು ಪಡೆದುಕೊಂಡಿದ್ದಾನೆ. ಇವತ್ತು ಕೇವಲ ವಿಚಾರಣೆಗಷ್ಟೇ ಸೀಮಿತವಾಗುತ್ತಾ ಅಂತ ಹೇಳಿ ಯಾವ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಅಂತ? ಖಂಡಿತ ಪ್ರೇಮ್, ಯಾಕಂದರೆ ಮೊದಲನೇದಾಗಿ ಅವನು ಆಂಟಿಸಿಪೇಟರಿ ಬೇಲಲ್ಲಿರೋದ್ರಿಂದ ಸಹಜವಾಗಿ ಮೊದಲು ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ಹಂತದಲ್ಲಿ ಆತನಿಂದ ಸಮರ್ಪಕವಾದ ಉತ್ತರ ಬರದೇ ಇದ್ದರೆ ಕೋರ್ಟಿಗೆ ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಪೊಲೀಸರು. ಇನ್ನೂ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ, ಅಥವಾ ವಿಚಾರಣೆಗೆ ಸಹಕರಿಸ್ತಿಲ್ಲ, ಅಥವಾ ವಿಚಾರಣೆಗೆ ಸಮರ್ಪಕವಾಗಿ ಉತ್ತರಗಳನ್ನ ಕೊಡ್ತಾ ಇಲ್ಲ, ಅಥವಾ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ, ಅಥವಾ ಅವ್ರು ಕೊಡ್ತಿರುವಂಥ ಉತ್ತರ ತನಿಖೆಗೆ ತೃಪ್ತಿದಾಯಕವಾಗಿಲ್ಲ, ತನಿಖೆಗೆ ಪೂರಕವಾಗಿಲ್ಲ ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆ ಕ್ರಮದ ಭಾಗವಾಗಿ ಕೋರ್ಟನ್ನು ಆತನಿಗೆ ಆಂಟಿಸಿಪೇಟರಿ ಬೇಲ್ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಏನು ಬೇಕು ಆ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಅವನನ್ನು ವಶಕ್ಕೆ ಪಡೆಯುವಂಥದ್ದು, ಅಗತ್ಯವಿದ್ದರೆ ಬಂಧಿಸುವಂಥದ್ದು, ಇವೆಲ್ಲವೂ ಕೂಡ ಆನಂತರದ ವಿಚಾರಗಳು. ಆದರೆ ಸದ್ಯಕ್ಕೆ ಈಗ ವಿಚಾರಣೆಗೆ ಹಾಜರಂತ ಸಂದರ್ಭದಲ್ಲಿ ವಿಚಾರಣೆಗೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳೇನು, ಅಥವಾ ಯಾವ ರೀತಿ ಪೊಲೀಸರು ಮುಂದುವರಿಬೇಕು ಅನ್ನೋದು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಸಿ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂತೆ ಈತ ಯೂಟ್ಯೂಬ್ನಲ್ಲಿ AI ಟೂಲನ್ನು ಬಳಸ್ಕೊಂಡು ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ದ. ಈಗ ಅದೇ ಕಂಟೆಂಟು ಈತನಿಗೆ ಮುಳುವಾಗ್ತಾ ಇದೆ. ಅಂತೆ ಕಂತೆಗೆ ಕಥೆಯ ಸ್ವರೂಪವನ್ನು ಕೊಟ್ಟು ಕಲ್ಲರ್ ಕಾಗೆ ಹಾರಿಸಿದಂತಹ ಸಮೀರ್ ಈಗ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ.